ಬಳ್ಳಾರಿ ಜಿಲ್ಲೆ ಕುರುಬರ ಸಂಘದಲ್ಲಿ ಸರ್ಕಾರದಿಂದ ಬಂದ ಅನುದಾನದ ಬಗ್ಗೆ ಸಮುದಾಯದ ಮುಖಂಡರುಗಳಿಗೆ ಅನುಮಾನ ಇದ್ದರೆ ಸಂಘದ ಕಚೇರಿಗೆ ಬಂದು ಕೇಳಲಿ, ನಾನು ಎಲ್ಲಾ ದಾಖಲೆ ನೀಡುತ್ತೇನೆ ಎಂದು ಕುರುಬ ಜಿಲ್ಲಾ ಸಂಘದ ಜಿಲ್ಲಾ ಅಧ್ಯಕ್ಷರಾದ PL ಗಾದಿಲಿಂಗಗೌಡ ತಿಳಿಸಿದ್ದಾರೆ. ನಮ್ಮ ಸುದ್ದಿ ವಾಹಿನಿ ಜೊತೆ ಮಾತನಾಡಿ, ನಮ್ಮ ಸಂಘದಲ್ಲಿ ಓರ್ವರು ಮಾತ್ರ ಹೆಬ್ಬಟ್ಟು ಸಹಿ ಮಾಡುವವರು ಇದ್ದಾರೆ. ಆದರೆ ನಿನ್ನೆ DR ಅವರಿಗೆ ಕೊಟ್ಟ ಪತ್ರದಲ್ಲಿ 5 ಜನರು ಹೆಬ್ಬಟ್ಟು ಒತ್ತಿದ್ದಾರೆ. ಇವರು ಕೊಟ್ಟಿರುವ ಪತ್ರದ ಸತ್ಯಾಸತ್ಯತೆ ಏನೆಂಬ ಪ್ರಶ್ನೆ ಮೂಡುತ್ತಿದೆ. ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಸೋತವರೇ ಸಂಘಟನೆಯ ಅಭಿವೃದ್ಧಿಗೆ ಕಿರಿಕಿರಿ ಮಾಡುತ್ತಿದ್ದಾರೆ. ಸೋತವರು ವಿನಾಕಾರಣ ಗೊಂದಲ ಮೂಡಿಸುವುದು ಮಾಡಿದರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕುತ್ತೇವೆ. ಈ ಹಿಂದಿನ ಅಧ್ಯಕ್ಷ ಎರೇಗೌಡರು ಅವರ ಅಧ್ಯಕ್ಷತೆಯಲ್ಲಿ 4.5 ಕೋಟಿ ರೂಪಾಯಿ ಅನುದಾನ ಬಂದಿತ್ತು. ಆದರೆ ಕನಕ ಭವನ ಆಗಲಿಲ್ಲ. ಹಣ ಎಲ್ಲೋಯ್ತು ಗೊತ್ತೇ ಆಗಲಿಲ್ಲ. ಅಜೀವ ಸದಸ್ಯರ ಹಣವನ್ನೂ ಸಹ ಬಳಸಿಕೊಂಡಿದ್ದಾರೆ. ರಾಜೀನಾಮೆ ಕೊಟ್ಟ ಮೇಲೂ 32 ಲಕ್ಷ ರೂಪಾಯಿಗಳ ಚೆಕ್ಕಿಗೆ ಸಹಿ ಮಾಡಿದ್ದಾರೆ. ಲೆಕ್ಕದ ಪುಸ್ತಕ ನಮಗೆ ಕೊಟ್ಟಿಲ್ಲ. ಈಗ ಅವರಿಗೆ ಇದನ್ನೆಲ್ಲ ಬಯಲಿಗೆ ಬರುತ್ತದೆಂದು ಈಗ ಗೊಂದಲ ಸೃಷ್ಟಿಸಿದ್ದಾರೆ. ನಾವು ಸಮಾಜದ ಒಳಿತಿಗಾಗಿ ಕೆಲಸ ಮಾಡುತ್ತಿದ್ದೇವೆ. ಅವರು ಏನು ಭ್ರಷ್ಟಾಚಾರವನ್ನು ಬಯಲು ಮಾಡುತ್ತೇವೆ, ನಾವು ಭ್ರಷ್ಟಾಚಾರ ಮಾಡಿದ್ದಾರೆ, ದಾಖಲೆ ಸಮೇತ ಬನ್ನಿ ಎಂದು ಮಾತನಾಡಿದ್ದು ಹೀಗೆ. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಅಧ್ಯಕ್ಷತೆಯಲ್ಲಿ ಕರೆದ ಸಭೆ ಕಾನೂನು ಬಾಹಿರ, ಅಸಿಂಧು, ಬೈಲಾ ವಿರೋಧಿ ಅಂತ ಹೇಳಿ ನಾವಲ್ಲ, ಯಾವುದೇ ಬೈಲಾರದಿಲ್ಲ. ಅಧ್ಯಕ್ಷ ಇರಬೇಕಾದ್ರೆ, ಪ್ರಧಾನ ಕಾರ್ಯದರ್ಶಿ ಇರಬೇಕಾದ್ರೆ ಯಾವುದೇ ಅಧಿಕಾರಿ ಉಪಾಧ್ಯಕ್ಷ ಅಧಿಕಾರಿ ಇರೋದು ಮೀಟಿಂಗ್ ಕರೀಲಿಕ್ಕೆ ಅಧಿಕಾರ ಇರೋದು ಜನರಲ್ ಸೆಕ್ರೆಟರಿಗೆ ಆ್ಯಂಡ್ ಪ್ರೆಸಿಡೆಂಟಿಗೆ ಮಾತ್ರ ಇರೋದು ಅಧಿಕಾರ, ಬೈಲಾ ಪ್ರಕಾರ. ಆಮೇಲೆ DR ಆ್ಯಕ್ಟ್ ಪ್ರಕಾರ, ನೋಂದಣಿ ಆ್ಯಕ್ಟ್ ಪ್ರಕಾರ ಅವ್ರು ಯಾವುದೇ ಅಧಿಕಾರ ಇಲ್ಲ, ಯಾವುದೇ ನೀತಿ ನಿಯಮಗಳಿಲ್ಲ. ಬೈಲಾ ವಿರೋಧಿ ಸಭೆಯನ್ನು ನಿನ್ನ ಮಾಡಿದ್ದಾರೆ. ಅವರು ಎಲ್ಲ ದುರುದ್ದೇಶದಿಂದ, ಒಂದು ಪಿತೂರಿಯಿಂದ ಈಗ ಹೇಗಾದರೂ ಮಾಡಿ ಈ ಪದಾಧಿಕಾರಿ ಬದಲಾವಣೆ ಮಾಡಬೇಕು, ಹೊಸದಾಗಿ ಪದಾಧಿಕಾರಿ ನಾವು ಮಾಡ್ಕೋಬೇಕು ಎಂಬ ದುರುದ್ದೇಶದಿಂದ ಗುಂಪುಗಾರಿಕೆ ಮಾಡಿಕೊಂಡು ಪಿತೂರಿಯಿಂದ ಈ ಅಕ್ರಮ ಸಭೆಯನ್ನು ಕರೆದಿದ್ದಾರೆ. ಈ ಅಕ್ರಮ ಸಭೆಗೆ ಕೆಲವು ಕುದುರೆ ವ್ಯಾಪಾರವೂ ನಡೆದಿದೆ. ನಮಗೆ ಗೊತ್ತಾದಂಗೆ ಕುದುರೆ ವ್ಯಾಪಾರದ ಮೂಲಕ ಆಮಿಷ ಒಡ್ಡಿ, ಅನೇಕ ಆಮಿಷಗಳ ಒಡ್ಡಿ ಕೂಡ ಕೆಲವರು ಬಂದಿದ್ದಾರೆ. ಅದರಲ್ಲಿ ಚುನಾವಣೆ ನಮ್ಮ ಹಿಂದೆ 2023ರಲ್ಲಿ ನವೆಂಬರ್ ತಿಂಗಳಲ್ಲಿ ನಮ್ಮ ಎದುರಿಗೇನು ಚುನಾವಣೆ ಸೋತಂತ ವ್ಯಕ್ತಿಗಳಿದಾರಲ್ಲ, ಅವ್ರನ್ನ ಮೇನ್ ಇದರಲ್ಲಿ ಗುಂಪಿರೋದು. ಹೆಸರೇನು ಹೇಳ್ತೀವಿ ಸರ್? ಮಾಲಿಂಗೌಡ, ಕಾಮೇಶ, ಸುರೇಂದ್ರ, ರಘು, ಸೋತಂತ ವ್ಯಕ್ತಿಗಳು, ಇನ್ನು ನಮ್ಮ ಎದುರು ಸೋತಂತ ವ್ಯಕ್ತಿಗಳು ಅವರ ಗುಂಪು ಕಟ್ಕೊಂಡು ಇನ್ನು ಇತರ ಡೈರೆಕ್ಟರ್ಗಳಿಗೆ ಆಮಿಷ ಒಡ್ಡಿ ಒತ್ತಾಯ ಪೂರ್ವಕವಾಗಿ ಪಿತೂರು ಮಾಡಿ ನಮ್ಮನ್ನು ಹೇಗಾದರೂ ಮಾಡಿ ಈ ಪದಾಧಿಕಾರಿಗಳ ಬಾಡಿಯನ್ನು ತೆಗಿಬೇಕು ಎಂಬ ದುರುದ್ದೇಶದಿಂದ ಈ ಅಕ್ರಮ ಸಭೆಯನ್ನು ಮಾಡ್ತಾ ಇದ್ದಾರೆ ಅವರು. ಆಮೇಲೆ ಅಧಿಕಾರ ಆಸೆಯಿಂದ ಅಕ್ರಮ ಸಭೆಗಳನ್ನು ಮಾಡಿ ನಮಗೆ ಕೊಡೋದು, ಆಮೇಲೆ ನಿಯರಿಗೆ ನೋಟಿಸ್ ಕೊಡೋದು, ಸ್ವಯಂ ಘೋಷಿತ ಪದಾಧಿಕಾರಿ ಅವರೇ ಮಾಡ್ಕೊಂಡಿದ್ದಾರೆ. ನಿನ್ನೆ ಯಾವ ಬೈಲಾದಲ್ಲಿದೆ, ಯಾವ ಕಾನೂನಲ್ಲಿದೆ, ಯಾವ ಆ್ಯಕ್ಟಲ್ಲಿದೆ. ಒಬ್ಬ ಉಪಾಧ್ಯಕ್ಷ ಅವನ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆದು ಅಂಥ ಒಂದು ಅಕ್ರಮ ಸಭೆಗೆ ಈ ನಮ್ಮ ಜನ ಸಮುದಾಯ ಆಗಲಿ, ಬಂದಂಥ ಮುಖಂಡರಾಗಲಿ ಅವರು ತಿಳುವಳಿಕೆ ಇಲ್ವಾ? ನಾನು ಅವ್ರು ಹೇಳಿದ್ದೀನಿ, ಇದು ಮಾಡ್ತಿರೋಂಥ ಸಭೆ ಅಕ್ರಮ, ಅಸಿಂಧು, ಕಾನೂನು ಬಾಹಿರ ಅಂತ ಹೇಳಿದ್ರು ಕೂಡ ಮತ್ತು ಯಾವ ಕಾರಣದಿಂದ ಇಂಥ ಲೀಡರ್ಗಳು ಬಂದಿದ್ದಾರೆ, ಏನು ಆಮಿಷ ಕೊಟ್ಟಿದ್ದಾರೆ ಅವರಿಗೆಲ್ಲ, ಯಾವ ದುರುದ್ದೇಶದಿಂದ ಈ ಸಭೆಗೆ ಅವರಲ್ಲಿ ಬಂದಿದ್ದಾರೆ. ನಾವು ಒಂದೇ ಹೇಳಿದ್ವಿ, ಕಾನೂನು ಪ್ರಕಾರ ನಾವು ಹೋಗ್ತೀವಿ, ಕಾನೂನು ಪ್ರಕಾರ ನೀವು ಹೋಗಿ ಅಂತ ಹೇಳ್ತೀನಿ. ಹಿಂದೆ ಯಜಮಾನ ಸಭೆಯಲ್ಲಿ ಸೇರಿದಾಗ ನಮ್ದು ಯಾವುದೇ ಆಮಿಷಗಳಿಲ್ಲ. ಅವ್ರು ಏನು ಬೇಕಾದ್ರೆ ಆಗ್ತಾರೆ. ನಮ್ಮ ಯಜಮಾನ ಸೇರಿದ ಕೂಡ ಒಂದೇ ಕೇಳಿದರು, ಇವರೆಲ್ಲ ರಾಜನ ಕೊಡ್ಬೇಕು ಅಂತ. ಸಭೆ ಕಾನೂನು ಪ್ರಕಾರ ನೀವು ಹೋಗಿ, ಕಾನೂನು ಪ್ರಕಾರ ನಾವು ಹೋಗ್ತೀವಿ. ನಿಮಗೆ ಏನು ಬೆಂಬಲ ಇಲ್ಲ ಅಂತಲ್ಲ. 30 ಜನ ಒಂದಾದ್ರೂ ಕೂಡ ಒಬ್ಬ ಅಧ್ಯಕ್ಷ ಇದ್ದರೆ ಅವನು ಅಧ್ಯಕ್ಷ ಹಾಗೇ ಇರ್ತಾನೆ, ಬಾಡಿ ಡಿಸೋಲ್ವ್ ಆಗಲ್ಲ, ಒಬ್ಬ ಆಡಳಿತ ಮಂಡಳಿ ವಿಸರ್ಜನೆ ಆಗಲ್ಲ. ಇದು ಆ್ಯಕ್ಟಲ್ಲಿದೆ, ಬಯಲಾದಲ್ಲಿದೆ ಇದು. ಹೀಗಾಗಿ ಅವಿಶ್ವಾಸ ತರಬೇಕಂತ ಅವರಲ್ಲಿ ಭಾಳ ಒದ್ದಾಡಿದರು. ಹೀಗಾಗಿ ಊರು ತಿರುಗಿ ಎಲ್ಲ ಸೈನ್ ಮಾಡಿಸಿ ಬಂದರು. 23-24 ಜನ ಸೈನ್ ಇರಲ್ಲ, ನೇರ ಕೊಡಬಹುದು ಆ ಲಿಸ್ಟ್ನೆಲ್ಲ. ಅವಿಶ್ವಾಸ ಇಲ್ಲಂತ ಗೊತ್ತಾದ್ಮೇಲೆ ಈ ಕಥೆಗಳು ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಮೀಟಿಂಗ್ ಕರೆಯೋದು, ಯಜಮಾನ ಸೇರಿಸೋದು, ಯಜಮಾನಿಗೆಲ್ಲರೂ ತಿಂಡಿಯಲ್ಲಿ ಹೇಳೋದು, ಸಂಘದಲ್ಲಿ ಭಾಳ ದುರುಪಯೋಗ ಆಗಿದೆ,
ಬರೀ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳೆಲ್ಲ ದುರುಪಯೋಗ ಮಾಡ್ತಿದ್ರೆ ಬಂದಂಥ ಹಣನ ಅಂತೇಳಿ ಅಪಪ್ರಚಾರ ಮಾಡ್ತಾರೆ ದುರುದ್ದೇಶದಿಂದ ಮತ್ತೇನಿಲ್ಲ ಇದರಲ್ಲಿ. ಹೀಗಾಗಿ ನಮ್ಮ ಒಂದೇ ಏನು ಸ್ವಯಂ ಘೋಷಿತ ಅವರು ಮಾಡ್ಕೊಂಡಿದ್ದಾರೆ ಅದು ಕಾನೂನು ಬಾಹಿರ. ಅದೇ ಪದಾಧಿಕಾರಿ ಮಾಡ್ಕೊಂಡಿದ್ದಾರೆ ಅಂತ ಇನ್ನು ಪೊಲೀಸ್ ಸ್ಟೇಷನ್ ಕಾಪಿ ಕೂಡ ನೋಡಿದೆ ನಾನು, ಒಂದು ಡಿ ಆರ್ ಕೂಡ ಕಾಪಿ ಕೊಟ್ಟಿದ್ದಾರೆ. ಅದು ಅಸಿಂಧು, ಅದು ಕಾನೂನು ಬಾಹಿರ, ಯಾವುದೇ ಬೈರಾದಲ್ಲಿ ಇಲ್ಲ ಅದು ಆ ಥರ ಮಾಡ್ಬೇಕಂತ ಹೇಳಿ. ನಮ್ಮದೇ ವ್ಯಾಲಿಡ್ 2026ವರೆಗೂ ಇದೇ ಬಾಡಿ ಇರುತ್ತೆ ಆ್ಯಕ್ಟ್ ಪ್ರಕಾರ, ಕಾನೂನು ಪ್ರಕಾರ. ಇದು ಸಿಂಧು, ಇದು ವ್ಯಾಲಿಡ್. ದಿಸ್ ಬಾಡಿ ಈಸ್ ವ್ಯಾಲಿಡ್ ಟಿಲ್ 26. ಓಕೆ.